ಇವತ್ತಿನ ವಿಡಿಯೋದಲ್ಲಿ ಇದೇ ಜನವರಿ 2025 30ನೇ ತಾರೀಕಿನಿಂದ ಮಾಘ ಮಾಸ ಪ್ರಾರಂಭ ಆಗ್ತಾ ಇದೆ. ಹಾಗೆ ಫೆಬ್ರವರಿ 28ನೇ ತಾರೀಕು ಮಾಘ ಮಾಸ ಮುಕ್ತಾಯ ಆಗ್ತಾ ಇದೆ. ಆದ್ದರಿಂದ ಈ 30 ದಿನದ ಮಾಘ ಮಾಸದ ವ್ರತದಲ್ಲಿ 30 ಕಥೆಗಳನ್ನು ಪ್ರತಿದಿನ ನಾವು ಓದಬೇಕು. ಅದಕ್ಕೋಸ್ಕರ ನಾನು ಇವತ್ತಿನಿಂದ 30 ದಿನಗಳವರೆಗೂ ಈ ಮಾಘ ಮಾಸದ ಕಥೆಯನ್ನು ವಿಡಿಯೋದಲ್ಲಿ ಓದ್ತಾ ಇದ್ದೀನಿ. ಇವತ್ತಿನಿಂದ ಒಂದೊಂದು ಅಧ್ಯಾಯದ ಕಥೆಯನ್ನು ವಿಡಿಯೋ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಮಾಘ ಮಾಸದ ಮಾಘ ಪುರಾಣದ ಬುಕ್ಕು ಸಿಕ್ಕಿಲ್ಲ ಅಂದರೆ ಅವರೆಲ್ಲರೂ ಈ ವಿಡಿಯೋದಲ್ಲಿ ಬರುವ ಅಂದರೆ ನಮ್ಮ ಚಾನಲಲ್ಲಿ ಬರುವ ಮಾಘ ಮಾಸದ ಕಥೆಯನ್ನು ಕೇಳ್ಬೋದು. ಈ ಒಂದು ಉದ್ದೇಶದಿಂದ ನಾನು ಇಂದಿನಿಂದ ನಿಮಗೆಲ್ಲರಿಗೂ ಕಥೆಯನ್ನು ನಾನು ಓದಿ ನಿಮಗೆ ತಿಳಿಸ್ತಾ ಇದ್ದೀನಿ. ಯಾರಿಗೆ ಬುಕ್ ಸಿಕ್ಕಿಲ್ಲ ಅಥವಾ ನಮಗೆ ಓದೋದಕ್ಕೆ ಬರೋದೇ ಇಲ್ಲ ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಈ ಮಾಘ ಮಾಸದ ಶ್ರೇಷ್ಠವಾದ ಮಾಸದ ಪುಣ್ಯ ಸ್ನಾನದ ಮಾಘ ಮಾಸ, ಈ ಮಾಘ ಮಾಸದ ಮೊದಲನೇ ಕಥೆಯನ್ನ ಅಥವಾ ಮೊದಲನೇ ಅಧ್ಯಾಯದ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ವಿಡಿಯೋನ ಡೌನ್ಲೋಡ್ ಮಾಡಿಟ್ಕೊಳ್ಳಿ, ಇಲ್ಲ ಸೇವ್ ಮಾಡಿಟ್ಕೊಳ್ಳಿ. ಮಾಘ ಮಾಸದ ಪೂಜೆಗೆ ನಿಮಗೆ ಉಪಯೋಗಕ್ಕೆ ಬರುತ್ತೆ. ಬನ್ನಿ ಇವಾಗ ಮೊದಲನೇ ಅಧ್ಯಾಯ ಅಥವಾ 1ನೇ ದಿನದ ಪಾರಾಯಣ ಅಥವಾ 1ನೇ ದಿನದ ಮಾಘ ಮಾಸದ ಕಥೆಯನ್ನು ಕೇಳೋಣ. 1ನೇ ದಿನದ ಪಾರಾಯಣ ಶೌನಕಾದಿ ಮುನಿಗಳಿಂದ ಯಜ್ಞ ಸಂಕಲ್ಪ. ಸಕಲ ಪುರಾಣ ಪುರುಷರಿಗೆ ನಿಲಯವಾದ ನೈಮಿಷಾರಣ್ಯದಲ್ಲಿ ಒಮ್ಮೆ ಶೌನಕಾದಿ ಮಹರ್ಷಿಗಳು ಲೋಕ ಕಲ್ಯಾಣಾರ್ಥವಾಗಿ ಒಂದು ಮಹತ್ತರವಾದ ಯಜ್ಞವನ್ನು ಮಾಡಲು ಸಂಕಲ್ಪಿಸಿದರು. ಈ ಮಹಾಯಜ್ಞ ಸಂಪೂರ್ಣವಾಗಲಿಕ್ಕೆ ಒಂದು ಪುಷ್ಕರ ಕಾಲ ಅಂದರೆ ಸುದೀರ್ಘ 12 ವರ್ಷ ತೆಗೆದುಕೊಳ್ಳುತ್ತದೆ. ಎಷ್ಟೇ ಅಡಚಣೆಗಳು ಎದುರಾದರೂ ಆ ಯಜ್ಞವನ್ನು ಪೂರ್ಣಗೊಳಿಸಬೇಕೆಂಬ ದೃಢ ನಿರ್ಧಾರದಿಂದ ಶೌನಕಾದಿ ಮಹರ್ಷಿಗಳು ಯಜ್ಞ ಸ್ಥಳವನ್ನಾಗಿ ನೈಮಿಷಾರಣ್ಯದಲ್ಲಿ ಪ್ರವಹಿಸುವ ಗೋಮತಿ ನದಿ ತೀರವನ್ನು ಆಯ್ಕೆ ಮಾಡಿಕೊಂಡು ಒಂದು ಶುಭ ಮುಹೂರ್ತದಲ್ಲಿ ಯಜ್ಞವನ್ನು ಪ್ರಾರಂಭಿಸಿದರು. ಅಂತಹ ಶ್ರೇಷ್ಠ ಉನ್ನತ ಯಜ್ಞವನ್ನು ಕಣ್ತುಂಬ ನೋಡಿ ಕೃತಾರ್ಥರಾಗಬೇಕೆಂಬ ಅಭಿಲಾಷೆಯಿಂದ ಭರತಖಂಡದ 4 ಮೂಲೆಗಳಿಂದಲೂ ತಪೋಧನರು ಆಗಮಿಸಿ ಯಜ್ಞಶಾಲೆಯ ಸಮೀಪದಲ್ಲಿ ನಿವಾಸಗಳನ್ನು ಏರ್ಪಡಿಸಿಕೊಂಡರು. ಅಲ್ಲಿಗೆ ಆಗಮಿಸಿದ ಮಹರ್ಷಿಗಳಲ್ಲಿ ಬ್ರಹ್ಮ ತೇಜಸ್ಸಿನಿಂದ ವಿರಾಜಿಸುವ ಶತವೃದ್ಧರು, ವೇದಗಳನ್ನು ಪರಿಪೂರ್ಣವಾಗಿ ತಿಳಿದುಕೊಂಡಿರುವ ವೇದಮೂರ್ತಿಗಳು ಹಾಗೂ ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರುವ ಮಹರ್ಷಿ ಪುತ್ರರು ಅದೆಷ್ಟೋ ಮಂದಿ ಇದ್ದಾರೆ. ಆ ರೀತಿಯಾಗಿ ಮಹರ್ಷಿಗಳೆಲ್ಲರೂ ತಮ್ಮ ತಮ್ಮ ಶಿಷ್ಯ ತಂಡಗಳೊಂದಿಗೆ ಪರಿವಾರದೊಂದಿಗೆ ಗುಂಪು ಗುಂಪಾಗಿ ಬಂದು ಯಜ್ಞ ಸ್ಥಳವನ್ನು ತಲುಪಿದರು. ಆ ಯಾಗವು ಸಕಲ ಲೋಕಗಳಿಗೆ ಶುಭಕರವಾದದ್ದು, ಪುಣ್ಯಪ್ರದವಾದದ್ದು. ಸತತ 12 ವರ್ಷಗಳ ಕಾಲ ನಡೆಯುವ ಮಹಾಯಾಗವಾದ್ದರಿಂದ ಪುರಾಣವೆತ್ತರಾದ ಸೂತ ಮಹರ್ಷಿಗಳು ಕೂಡ ತಮ್ಮ ಶಿಷ್ಯ ಸಮೂಹದೊಂದಿಗೆ ಆಗಮಿಸಿ ಯಜ್ಞಾದಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡರು. ದೂರ ಪ್ರದೇಶಗಳಿಂದ ಬಂದ ಋಷಿಗಳು ಸೂತ ಮಹರ್ಷಿಗಳ ದರ್ಶನ ಭಾಗ್ಯ ದೊರೆತಿದ್ದಕ್ಕೆ ತುಂಬ ಸಂತೋಷಗೊಂಡರು. ಆ ಮಹರ್ಷಿಗಳ ಆಶೀರ್ವಾದದಿಂದ ಯಾಗವು ನಿರ್ವಿಘ್ನದಿಂದ ನಡೆಯುವುದರ ಬಗ್ಗೆ ಅವರೆಲ್ಲರಿಗೂ ಅತೀವ ನಂಬಿಕೆ ವಿಶ್ವಾಸವಿತ್ತು. ಸೂತ ಮಹರ್ಷಿಗಳು ಸಕಲ ಶಾಸ್ತ್ರವನ್ನು ಪರಿಪೂರ್ಣವಾಗಿ ಬಲ್ಲ ಮಹಾದ್ರಷ್ಟರಾರರು. ವೇದಶಾಸ್ತ್ರ, ಪುರಾಣ, ಇತಿಹಾಸದ ಸಮಸ್ತ ವಿಷಯಗಳನ್ನು ಅವರು ಬಲ್ಲವರಾಗಿದ್ದರು. ಅವೆಲ್ಲವೂ ಅವರಿಗೆ ಕರಗತ. ಬ್ರಹ್ಮ ತೇಜಸ್ಸಿನಿಂದ ಪ್ರಕಾಶಿಸುವ ಅವರ ಮುಖ ವರ್ಚಸ್ಸು, ಸದಾಕಾಲ ನಗುಸೂಸುವ ಮುಖಾರವಿಂದ, ವರ್ಣಿಸಲಾಗದ ಶ್ರೇಷ್ಠ ಬಂಗಾರದಂತೆ ಹೊಳೆಯುವ ಶರೀರ. ಅಂತಹ ಪುಣ್ಯ ಪುರುಷರಾದ ಸೂತ ಮಹರ್ಷಿಗಳ ಆಗಮನಕ್ಕೆ ಸ್ವಾಗತ ಹೇಳಿ ಸಾಷ್ಟಾಂಗ ದಂಡ ಪ್ರಣಾಮಗಳನ್ನು ಮಾಡಿ ಯಜ್ಞ ನಡೆಯುವ ಆ 12 ಸಂವತ್ಸರಗಳಲ್ಲಿ ಎಷ್ಟೋ ಪುರಾಣ ಕಥೆಗಳನ್ನು ಕೇಳಿ ಕೃತಾರ್ಥರಾಗಬೇಕೆಂಬ ಅಭಿಲಾಷೆಯಿಂದ ಋಷಿ ಶ್ರೇಷ್ಠರೆಲ್ಲರೂ ಕಾಯುತ್ತಿದ್ದರು. ಸೂತ ಮಹರ್ಷಿಗಳು ಶೌನಕಾದಿ ಮಹರ್ಷಿಗಳ ಅಭಿಲಾಷೆಯನ್ನು ಗ್ರಹಿಸಿದವರು. ಇಂತಹ ಪುಣ್ಯ ಕಾರ್ಯಗಳಲ್ಲಿ ಪುರಾಣ ಪ್ರವಚನಗಳನ್ನು ಶ್ರವಣ ಮಾಡಿ ಅಶೇಷ ಮುನಿಶ್ರೇಷ್ಠರನ್ನು ತೃಪ್ತಿಪಡಿಸುವುದು ತಮ್ಮ ವಿದ್ಯುತ್ ಧರ್ಮವೆಂದು ಅರಿತು ಅವರ ಮನೋರಥವನ್ನು ಹರ್ಷದಿಂದ ಅನುಮೋದಿಸಿದರು. ಒಂದು ಶುಭ ಮುಹೂರ್ತದಲ್ಲಿ ಆಶ್ರಮವಾಸಿಗಳಾದ ಶೌನಕಾದಿ ಮಹರ್ಷಿಗಳೆಲ್ಲರೂ ಸೂತ ಮಹರ್ಷಿಗಳಿಗೆ ಅರ್ಘ್ಯಪಾದ್ಯಾದಿಗಳಿಂದ ಸತ್ಕರಿಸಿ ಉನ್ನತಾಸನದ ಮೇಲೆ ಆಸೀನರನ್ನಾಗಿ ಮಾಡಿ, ಮುನಿಶ್ರೇಷ್ಠರೇ, ಋಷಿ ತಿಲಕರೇ, ಈ ಹಿಂದೆ ಎಷ್ಟೋ ಪುರಾಣ ಕಥೆಗಳನ್ನು ತಾವು ಹೇಳಿದ್ದೀರಿ. ಕೇಳಿ ನಾವು ಆನಂದ ಪಟ್ಟಿದ್ದೇವೆ ಕೂಡ. ಅನೇಕ ಇತಿಹಾಸಗಳನ್ನು ಅರಿತು ಅದರಲ್ಲಿನ ಸಾರ ಸೌರಭವನ್ನು ಗ್ರಹಿಸಿದ್ದೇವೆ. ಸಮಯ ಬಂದಾಗಲೆಲ್ಲ ಸಕಲ ಶಾಸ್ತ್ರಗಳಲ್ಲಿನ ನೀತಿ ಕಥೆಗಳನ್ನು ನಮಗೆ ಹೇಳುತ್ತಲೇ ಬಂದಿರುವಿರಿ. ಆದರೂ ನಿಮ್ಮಂತಹ ಸಿದ್ಧ ಪುರುಷರು ಸದಾ 14 ಲೋಕ ಸಂಚಾರ ಮಾಡುವ ನೀವು ಆಗಾಗ್ಗೆ ಎಷ್ಟೋ ಹೊಸ ಹೊಸ ವಿಷಯಗಳನ್ನು ತಿಳಿದುಕೊಳ್ಳುತ್ತಿರುತ್ತೀರಿ.
ಆದ್ದರಿಂದ ಕೇಳತಕ್ಕಂಥ ವಿಷಯಗಳು ಏನಾದರೂ ಇದ್ದರೆ ಹೋಮ ವಿರಾಮ ಕಾಲದಲ್ಲಿ ನಮಗೆ ತಿಳಿಸಿರಿ ಎಂದು ಪ್ರಾರ್ಥಿಸಿದರು. ಈ ಪ್ರಕಾರವಾಗಿ ಶೌನಕಾದಿ ಮಹರ್ಷಿಗಳು ಕೋರಿದಾಗ ತಮ್ಮಿಂದ ಹೊಸ ವಿಚಾರ ತಿಳಿದುಕೊಳ್ಳಬೇಕೆಂಬ ಅವರ ಕುತೂಹಲವನ್ನು ಕಂಡು ಸೂತ ಮಹರ್ಷಿಗಳು, ಮಹರ್ಷಿ ಶ್ರೇಷ್ಠರೇ, ನಿಮ್ಮ ಮನೋರಥ ನಮಗೆ ಗ್ರಹಿಕೆಯಾಗಿದೆ. ನೀವು ಕೇಳಬಹುದಾದ ಕಥೆಯನ್ನು ನನಗೆ ತಿಳಿದ ಮಟ್ಟಿಗೆ ಹೇಳಿ ನಿಮ್ಮನ್ನು ಸಂತೃಪ್ತರನ್ನಾಗಿ ಮಾಡುತ್ತೇನೆ. ಇಂತಹ ಮಹಾಕ್ರತು ಸಮಯದಲ್ಲಿ ಪುಣ್ಯ ಕಥೆಗಳನ್ನು ಹೇಳುವುದರಿಂದ ನಮಗೂ ಕೇಳುವುದರಿಂದ ನಿಮಗೂ ಮೋಕ್ಷ ಪ್ರಾಪ್ತವಾಗುವುದು ಎಂದು ನುಡಿದರು. ಕಥಾ ಪೀಠಿಕೆ. ಸೂತ ಮಹರ್ಷಿಗಳು ಪುರಾಣ ಪ್ರವಚನಕ್ಕೆ ಒಪ್ಪಿದ್ದನ್ನು ನೋಡಿ ಮುನಿಶ್ರೇಷ್ಠರುಗಳೆಲ್ಲರೂ ಮಹಾನಂದವನ್ನೇ ಹೊಂದಿದರು. ಧನ್ಯರಾದವೆಂದು ಸೂತ ಮಹರ್ಷಿಗಳ ಚರಣ ಕಮಲಗಳನ್ನು ಭಕ್ತಿಯಿಂದ ಕಣ್ಣಿಗೊತ್ತಿಕೊಂಡು ಮತ್ತೆ, ಪೂಜ್ಯರೇ, ಪದ್ಮಪುರಾಣದಲ್ಲಿ ಅಡಗಿರುವ ಮಾಘಮಾಸದ ಮಹಿಮೆಯನ್ನು ಪದೇ ಪದೇ ಕೇಳಬೇಕೆಂಬ ಕುತೂಹಲ ಉಂಟಾಗುತ್ತಿದೆ. ಆ ಮಾಸದಲ್ಲಿ ಆಚರಿಸಬೇಕಾದ ವಿಧಿವಿಧಾನಗಳನ್ನು ನಮಗೆ ತಿಳಿಸಬೇಕೆಂದು ಕೋರಿದರು. ಆ ರೀತಿಯಾಗಿ ಶೌನಕಾದಿ ಮಹರ್ಷಿಗಳು ಇತರ ತಪಸ್ವಿಗಳು ತಮ್ಮ ಕೋರಿಕೆಯನ್ನು ಮುಂದಿಟ್ಟಾಗ ಸೂತ ಮಹರ್ಷಿಗಳು ಸಂತಸಗೊಂಡರು. ಮಹಾಪ್ರಾಜ್ಞರಾದ ಮಹರ್ಷಿಗಳೇ, ನೀವೆಲ್ಲರೂ ಅತಿ ಮುಖ್ಯವಾದ ವಿಷಯವನ್ನೇ ಕೇಳುತ್ತಿರುವಿರಿ. ಸಂತೋಷ. ಇದೀಗ ಮಾಘಮಾಸ ಕೂಡ ಆರಂಭವಾಗುತ್ತಿದೆ. ಇಂತಹ ಸಮಯದಲ್ಲಿ ಮಾಘಪುರಾಣ ಕೇಳುವುದರಿಂದ ಉಂಟಾಗುವ ಫಲ ಅಷ್ಟಿಷ್ಟಲ್ಲ. ಅದೂ ಅಲ್ಲದೆ ಈ ಮಹಾಯಜ್ಞ ನಡೆಯುತ್ತಿರುವ ಸಮಯದಲ್ಲಿ ಮಾಘಮಾಸದ ಮಹಿಮೆಯನ್ನು ನಿಮಗೆ ವಿವರಿಸುವ ಭಾಗ್ಯ ನನಗೆ ಬಂದದ್ದು ನಿಜಕ್ಕೂ ನನ್ನ ಅದೃಷ್ಟವೇ ಸರಿ. ಸಾವಧಾನ ಮನಸ್ಕರಾಗಿ ಕೇಳಿರಿ ಎಂದು ಸೂತ ಮಹರ್ಷಿಗಳು ಹೀಗೆಂದರು. ನಾನು ರೋಮ ಮಹರ್ಷಿಗಳ ಪುತ್ರ. ನನ್ನ ತಂದೆ ಮಹಾ ತಪಸ್ವಿ, ಪ್ರಾಜ್ಞ. ನಾನು ಅವರಲ್ಲಿ ಸಕಲ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿದೆ. ವಿಷ್ಣು ಅಂಶ ಸಂಭೂತರಾದ ವೇದವ್ಯಾಸ ಮಹರ್ಷಿಗಳ ಪ್ರೀತಿಗೆ ಪಾತ್ರನು. ಅವರ ಕೃಪೆಯಿಂದ ನನಗಾದ ಜ್ಞಾನದಿಂದ ನಿಮ್ಮಂಥವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಹೇಳಬಲ್ಲ ಶಕ್ತಿ ಸಾಮರ್ಥ್ಯವುಳ್ಳವನಾದೆ. ನಾನು ತಿಳಿಸಲಿರುವ ನೀತಿ ಬೋಧನೆಗಳು ಸಕಲ ಲೋಕಗಳಿಗೆ ಶುಭವನ್ನೇ ಉಂಟು ಮಾಡುವುದು. ನೀವು ಕೇಳಿದಂತೆ ಹಿಂದೆ ದಿಲೀಪ ಮಹಾರಾಜನು ಕೇಳಿದಾಗ ಕುಲಗುರುಗಳಾದ ವಸಿಷ್ಠರು ಆತನಿಗೆ ಮಾಘಮಾಸದ ಮಹಿಮೆಯನ್ನು ವಿವರಿಸಿದರು. ಆ ವಿಷಯವನ್ನೇ ನಾನು ನಿಮಗೆ ವಿವರಿಸಲಿದ್ದೇನೆ. ಇಲ್ಲಿಗೆ ಮೊದಲನೇ ಅಧ್ಯಾಯ ಸಮಾಪ್ತವು.